ಮಾಜಿ ಸಚಿವರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ರಾಜಕಾರಣಿ ಹಾಗೂ ಡೇರಿಂಗ್ ಪಾಲಿಟಿಷಿಯನ್ ಅಂತ ಗುರುತಿಸಿಕೊಂಡಿರುವಂತಹ ಬಿ ರಮಣತ್ರಯ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಜೊತೆ ಇವತ್ತು ನಾವು ಕೆಲವೊಂದು ಮಾತುಕತೆಗಳನ್ನು ನಡೆಸ್ತಾ ಹೋಗೋಣ. ಸರ್, ಇವತ್ತು ನೀವು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರಿ. ಮುಖ್ಯವಾಗಿ ಅಶೋಕ್ ವಿರುದ್ಧ ಆರೋಪವನ್ನು ಮಾಡಿದ್ರಿ. ಏನು ಅಂತ ವಿಷಯ? ಅಲ್ಲ, ಈಗ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ಸಂಘಟನೆಯಲ್ಲಿ ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ವಿರುದ್ಧ ಒಂದು ಸಣ್ಣ ಮಾತನ್ನು ಹೇಳಿದ್ದಾರೆ. ಹೈಕಮಾಂಡ್ನ ಏಜೆಂಟ್ ಅಂತ. ಪಕ್ಷ ಸಂಘಟನೆ ಇರ್ತಕ್ಕಂಥವ್ರು ಈಗ BJPಗೂ ಹೈಕಮಾಂಡ್ ಇದೆ. ಅಲ್ಲಿ ಯಾರೊಬ್ಬರು ಅವರ ಇನ್ಚಾರ್ಜ್ ಎಲ್ಲ ಇರ್ತಾರೆ. ಹಾಗಿದ್ರೆ ಅವರು ಕೂಡ ಏಜೆಂಟ್ರೇನ? ಈ ಥರ ಒಂದು ಕೆಟ್ಟ ಮಾತಾಡಬಾರ್ದು ಅಂತ ಹೇಳಿದ್ದೇನೆ. ಮತ್ತು ಅಶೋಕ ಅವನಿಗೆ ಸ್ವಲ್ಪ ತಿಳುವಳಿಕೆ ಇಲ್ಲದಂಥ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಮಾತಾಡ್ತಾಯಿದ್ದೆ. ಒಬ್ಬ ವಿಪಕ್ಷದ ನಾಯಕರಾಗಿ ಹೇಗೆ ಜವಾಬ್ದಾರಿ ಮಾತಾಡಬೇಕು ಅಂತ ಗೊತ್ತಿಲ್ಲ ಅವರಿಗೆ. ಅವರು ಅಧಿಕಾರದ ಸಂದರ್ಭದಲ್ಲಿ ಏನೆಲ್ಲ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ನಾನೊಂದು ಸಾರಿಗೆ ಮಂತ್ರಿ ಆಗಿದ್ದಾಗ ಅವರಿಗೆ KSRTCಯ ಜಾಗವನ್ನು ಮಾರಾಟ ಮಾಡಿರ್ತಕ್ಕಂಥದ್ದು ಕೂಡ ನಾನು ಮಾತಾಡಿದೆ ಅಷ್ಟೇ. ಸರ್, ಇದೀಗ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು, ಅವ್ರ ವಿರುದ್ಧ ಏನಾದರೂ ಕಾನೂನು ಕ್ರಮ ಏನಾದರೂ? ಅಲ್ಲ, ನಾವು ಈಗ ಕಾನೂನು ಕ್ರಮಕ್ಕಿಂತ ಹಾಗೆ ಹೇಳಿದ್ದನ್ನು ನಾವು ಖಂಡಿಸಿ ಇವತ್ತು ನಾನೊಂದು ಪತ್ರಿಕಾಗೋಷ್ಠಿಯನ್ನು ಪಡೆದೇನೆ. ಈಗ ಏನಾಗಿದೆ, ಇತ್ತೀಚೆಗೆ ಅವರು ಮಾತಾಡ್ತಕ್ಕಂಥದ್ದು ಪಕ್ಷದ ಒಂದು ಒಳಗಡೆ ಅವರು ನಮ್ಮಲ್ಲಿ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ಬೋದು. ಅವರ ಪಕ್ಷದಲ್ಲಿ ಏನಿದೆ ಅದು ಅವ್ರು ಮೊದಲು ನೋಡಿಕೊಳ್ಳಿ, ನಮಗೆ ಮಾತಾಡೋದಕ್ಕಿಂತ. ಅವ್ರಲ್ಲ ಸಾಕಷ್ಟಿದೆ ಅವ್ರದ್ದು. ಮತ್ತು ಈ ನಮ್ಮಲ್ಲಿ ಇವತ್ತು ಸರ್ಕಾರ ಕಾಂಗ್ರೆಸ್ ಪಕ್ಷ ಇದೆ. ಈಗ ಅವರಿಗೆ ಏನು ಮಾಡೋದು ಗೊತ್ತಾಗೋದಿಲ್ಲ. ಆದ್ದರಿಂದಾಗಿ ಏನಾದರೂ ಒಂದು ಮಾತು ಹೇಳಿ ಒಂದು ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸರ್, ಇದೀಗ ನಮ್ಮ ಇನ್ನು ರಾಜ್ಯದಲ್ಲಿ ಪಂಚಾಯತ್ ಚುನಾವಣೆಯ ಒಂದು ರ್ಯಾಲಿ ಬರುತ್ತೆ. ಇದಕ್ಕಾಗಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯ ಸಿದ್ಧತೆಯನ್ನು ನಡೆಸ್ತಾ ಇದೆ? ಪಂಚಾಯತ್ ಚುನಾವಣೆಯಲ್ಲಿ ಜಿಲ್ಲಾ ಆಯಾಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಅದರ ಬಗ್ಗೆ ಜಾಗೃತೆಯಲ್ಲಿದ್ದಾರೆ. ಅದನ್ನು ಭಾಳ ಒಳ್ಳೆ ರೀತಿಯಲ್ಲಿ ಈ ಚುನಾವಣೆ ನಡೀಲಿಕ್ಕೆ ಕೆಲಸ ಮಾಡ್ತೀವಿ ನಾವು. ಈಗ ಬಿ ರಮಣತ್ರಯ್ ಅಂತ ಹೇಳಿದ ತಕ್ಷಣ ಒಂದು ಖದರ್ ಅಲ್ಲಿ ನಮ್ಮ ಜನರ ಮುಂದೆ ಬರುತ್ತೆ. ಈಗಲೂ ಕೂಡ ನಿಮ್ಮ ಆ ಖದರನ್ನು ಉಳಿಸಿಕೊಂಡು ಬಂದಿದ್ದೀರಿ. ಅದರ ನಿಮ್ಮ ಒಂದು ರಹಸ್ಯ ಏನು ಅಂತ? ನಾನು ಸಾಮಾಜಿಕ ಬದುಕಿನಲ್ಲಿ PLD ಬ್ಯಾಂಕ್ನಲ್ಲಿ, ನಮ್ಮ ತಾಲೂಕು PLD ಬ್ಯಾಂಕ್ ಅಂತ, ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್, ಈಗ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಆಗಿದೆ. ಒಂದು 6 ವರ್ಷ ಕಾಲ ನಾನು ಅಧ್ಯಕ್ಷನಿದ್ದೆ. ಆ ನಂತರ ನಾನೊಂದು MLA ಆಗಿ ಸುಮಾರು ವರ್ಷ 6 ಸರಿ ಶಾಸಕನಾಗಿ, ಸುಮಾರು ವರ್ಷ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ. ನಾನು ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ, ಅದರಲ್ಲೂ ನಾನು ಧೈರ್ಯವಾಗಿ ಹೇಳಬಲ್ಲೆ, ಪ್ರಾಮಾಣಿಕವಾಗಿ ನಾನು ಕೆಲಸವನ್ನು ಮಾಡಿದ್ದೇನೆ. ಆದ್ದರಿಂದಾಗಿ ನಾವು ಧೈರ್ಯ ಇದೆ, ಸತ್ಯ ಹೇಳಬೇಕು. ನಾವು ಏನಾದರೂ ತಪ್ಪು ಮಾಡಲಿಲ್ಲ, ಆದ್ದರಿಂದ ನಾವು ಸತ್ಯ ಹೇಳಲಿಕ್ಕೆ ಅದೇ ನಮ್ಮ ಶಕ್ತಿ. ಸತ್ಯ ಹೇಳಲಿಕ್ಕೆ ನಂಗೆ ಭಯ ಇಲ್ಲ. ನಾವೇನು ತಪ್ಪು ಮಾಡಲಿಲ್ಲ. ಸಾಮಾಜಿಕ ಬದುಕಿನಲ್ಲಿ ಇಷ್ಟು ವರ್ಷ ನಾವು ರಾಜಕೀಯ ಮಾಡಿದ್ದು, ನಾವು ಯಾವುದೇ ಒಂದು ತಪ್ಪನ್ನ ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ, ನಮ್ಮ ವಿರೋಧಿಗಳಿಗೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಅದೇ ನಮ್ಮ ಒಂದು ಶಕ್ತಿ, ದೇವರ ದಯದಲ್ಲಿ. ನಿಮ್ಮ ಖದರ್ ಅಂತ ಹೇಳಿದ್ದಕ್ಕೆ ನನ್ನ ತಪ್ಪುಗಳನ್ನ ಹೇಳಲಿಕ್ಕೆ ಏನಿಲ್ಲ. ನಮ್ಮನ್ನು ಕೆಲವು ಈಗ ಮತೀಯವಾದಿಗಳು ಹೇಳ್ಬೋದು ಹಾಗೆ ಹೀಗೆ ಅಂತೇಳಿ. ನಾನೊಬ್ಬ ಶುದ್ಧ ಜಾತ್ಯತೀತ ನೆಲೆಗಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ರಾಜಕೀಯ ಮತ್ತು ಪ್ರಾಮಾಣಿಕವಾಗಿ ಮತ್ತು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಯಾವುದೇ ಕೆಲಸವನ್ನು ನಾನು ಮಾಡಲಿಲ್ಲ, ಮಾಡುವುದು ಸಹ ಇಲ್ಲ. ನಾವೊಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ನಾನು ಇಷ್ಟು ವರ್ಷ ರಾಜಕೀಯ ಮಾಡಿದೆ, ನನ್ನ ಪಕ್ಷಕ್ಕೆ ತೊಂದರೆ ಆಗುವಂಥ ಒಂದೇ ಒಂದು ಹೇಳಿಕೆಯನ್ನು ನಾನು ಕೊಡೋದಿಲ್ಲ. ಈಗಲೂ ಕೊಟ್ಟಿಲ್ಲ, ಇನ್ನು ಮುಂದೆ ಕೊಡೋದಿಲ್ಲ. ಸರ್, ಇದೀಗ ನಮ್ಮ ರಾಜ್ಯದ ರಾಜಕೀಯವನ್ನು ನೋಡಿದಾಗ ಪ್ರಭಾವಿ ರಾಜಕಾರಣಿಯಾಗಿ ಅಥವಾ ಪ್ರಬುದ್ಧ ಪ್ರಭಾವಿ ಮಾಜಿ ಸಚಿವರಲ್ಲಿ ನಿಮ್ಮ ಹೆಸರು ಕೂಡ
ಮುಂದೆ ಇರುವಂಥದ್ದು. ಸೊ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ನಿಮಗೆ ಏನಾದರೂ ಉನ್ನತ ಹುದ್ದೆಯನ್ನು ನೀಡುವಂತಹ ಏನಾದರೂ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು. ನಾನು ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ನಿಮಗೆ ಗೊತ್ತಿದೆ. ಆದ್ದರಿಂದಾಗಿ ನಮಗೆ ಚುನಾವಣೆಯಲ್ಲಿ ಸೋಲಾಗಿದೆ, 2 ಸಾರಿ ಸೋಲಾಗಿದೆ. ಅದರಿಂದಾಗಿ ನಮಗೆ ಗೆದ್ದಿದ್ದರೆ, ಚುನಾವಣೆ ಗೆಲುವು ಆಗ್ತಿದ್ದರೆ ನನಗೂ ಅವಕಾಶಗಳು ಇನ್ನೂ ಜಾಸ್ತಿ ಅವಕಾಶ ಖಂಡಿತ ಇತ್ತು. ಆದರೆ ನಾನು ಸೋತ ನಂತರ ನಮಗೆ ಅವಕಾಶಗಳು ಸ್ವಲ್ಪ ಇದಾಗಿದೆ. ಮುಂದಿನ ದಿವಸಗಳಲ್ಲಿ ಪಕ್ಷದ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶಗಳು ಬೇಕು ಅಂತ ನನ್ನ ಅಪೇಕ್ಷೆ ಇದೆ, ಪಕ್ಷದ ಕೆಲಸ ಮಾಡಲಿಕ್ಕೆ. ಸರ್, ಇದೀಗ ಎಲ್ಲರ ಒಂದು ನಿರೀಕ್ಷೆ ಮುಂದಿನ ಚುನಾವಣೆ ಬರುತ್ತೆ, ಆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪ್ರಭಾವಿ ರಾಜಕಾರಣಿ ಬಿ ರಮಣತ್ರೈ ಅವರು ಸ್ಪರ್ಧೆ ಮಾಡ್ತಾರಾ ಈಗಂತ ಕುತೂಹಲ ಈಗಲೂ ಕೂಡ ಜನರಲ್ಲಿ ಇರುವಂಥದ್ದು. ಈ ಬಗ್ಗೆ ನೀವೇನು ಹೇಳ್ತೀರಾ? ಅಲ್ಲ, ಪಕ್ಷ ಏನು ತೀರ್ಮಾನ ಮಾಡ್ತದೆ, ಪಕ್ಷದೊಂದು ಕೆಳಗಡೆ ನಾನು ಇರ್ತಕ್ಕಂಥ, ಪಕ್ಷದ ನಿರ್ಧಾರಕ್ಕೆ ಬದ್ಧನಾಗಿ ನಾನು ಇರ್ತಕ್ಕಂಥ. ಪಕ್ಷ ಅವಕಾಶ ಕೊಟ್ಟಾಗ ಇವತ್ತು ನಾನು ಆರೋಗ್ಯವಂತನಾಗಿ ಇದ್ದೇನೆ. ನಾನು ಮತ್ತೆ ಪಕ್ಷ ಬೇಕು ಅಂತಂದರೆ ನಾನು ಸ್ಪರ್ಧೆ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಇದು ಮಾಜಿ ಸಚಿವರಾದ ಬಿ ರಮಣತ್ರೈ ಇವರ ಮಾತು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು.